ಪ್ರಿನ್ಸ್ ಧ್ರುವ ಸರ್ಜಾ ಸರ್ ನನಗೆ ಟ್ರೈಲರ್ ಅನ್ನ ತೋರಿಸಿದ್ದಾರೆ. ಖಂಡಿತವಾಗಿಯೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮಾರ್ಟಿನ್ ಗ್ಲೋರಿ ಆಫ್ ಇಂಡಿಯನ್ ಸಿನಿಮಾ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಅತ್ಯದ್ಭುತ ಟ್ರೈಲರ್ ನೊಂದಿಗೆ ನಿಮ್ಮ ಮುಂದೆ ನಮ್ಮ ಮಾರ್ಟಿನ್ ಸಿನಿಮಾ ಬರ್ತಾ ಇದೆ. ಆಗಸ್ಟ್ 5ನೇ ತಾರೀಕು ಮುಂಬೈನಲ್ಲಿ ರಿಲೀಸ್ ಆಗುತ್ತೆ. ಇನ್ನೊಂದು ಸ್ಪೆಷಾಲಿಟಿ ಇದೆ, ಅದು ಆಗಸ್ಟ್ 4ನೇ ತಾರೀಕು. ಅದು ಏನು ಅಂತ ಹೇಳ್ತೀನಿ. ಆದ್ರೆ ಅದಕ್ಕೂ ಮುನ್ನ ಇಷ್ಟು ದಿನ ನಮ್ಮ ಮಾರ್ಟಿನ್ ಸಿನಿಮಾವನ್ನ ನಾವು ಪ್ಯಾನ್ ಇಂಡಿಯಾ ಅಂತ ಕೇಳಿದ್ದೀವಿ. ಇವತ್ತು ಹೇಳ್ತಾ ಇದ್ದೀವಿ, ನಮ್ಮ ಮಾರ್ಟಿನ್ ಸಿನಿಮಾ ಪ್ಯಾನ್ ಇಂಟರ್ನ್ಯಾಷನಲ್ ಸಿನಿಮಾ. ಈ ಸಿನಿಮಾದ ಟ್ರೈಲರ್ 1 ಮುಂಬೈನಲ್ಲಿ ಆಗಸ್ಟ್ 5ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಆಗಸ್ಟ್ 5ನೇ ತಾರೀಕು ಸಂಜೆ ಈ ಪ್ರೆಸ್ ಮೀಟ್ಗೆ ಭಾರತೀಯ ಚಿತ್ರರಂಗದ ಪತ್ರಕರ್ತರು ಮಾತ್ರ ಅಲ್ಲ, ಅವರ ಜೊತೆಗೆ 21 ದೇಶಗಳ ಪತ್ರಕರ್ತರು ಜಾಯಿನ್ ಆಗ್ತಾ ಇರೋದು. ಖಂಡಿತ ಇಡೀ ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಇಂತಹ ಹೆಜ್ಜೆಯನ್ನ ಇಟ್ಟಿರೋದು ನಮ್ಮ ಹೆಮ್ಮೆಯ ಮಾರ್ಟಿನ್ ಸಿನಿಮಾ. 21 ದೇಶ ಅಂತ ಹೇಳಿದ್ರೆ ಚಪ್ಪಾಳೆ ಖಂಡಿತ ತಟ್ಟಬಹುದು. ನೀವು ಅಷ್ಟು ಪ್ರೀತಿಯಿಂದ ತಟ್ತಾ ಇದ್ದೀರಾ. ಯಾಕಂತ ಹೇಳಿದ್ರೆ ಇದು ಕನ್ನಡ ಸಿನಿಮಾಗಳಿಗೆ ಮತ್ತಷ್ಟು ಶಕ್ತಿಯನ್ನ ನೀಡ್ತಾ ಇರೋದ್ರಲ್ಲಿ ನಮಗೆ ಇನ್ನಷ್ಟು ಖುಷಿ ಆಗ್ತಾ ಇದೆ, ಹೆಮ್ಮೆ ಆಗ್ತಾ ಇದೆ. 21 ದೇಶಗಳ ಪಟ್ಟಿಯನ್ನ ಖಂಡಿತ ನಿಮ್ಮ ಮುಂದೆ ನಾನು ಹೇಳಲೇಬೇಕು. ಈಜಿಪ್ಟ್, ದುಬೈ, ಓಮನ್, ಯುನೈಟೆಡ್ ಕಿಂಗ್ಡಮ್, ಕೆನಡಾ, ಸೌತ್ ಆಫ್ರಿಕಾ, ಜಪಾನ್, ಕೊರಿಯಾ, ನೈಜೀರಿಯಾ, USA, ಚೀನಾ, ರಷ್ಯಾ, ಸೂಡಾನ್, ಹಾಂಗ್ಕಾಂಗ್, ಮಲೇಷಿಯಾ, ಸಿಂಗಾಪುರ, ವಿಯೆಟ್ನಾಂ, ಥೈಲ್ಯಾಂಡ್, ಇಂಡೋನೇಷ್ಯಾ, ಬಾಂಗ್ಲಾದೇಶ ಹಾಗೂ ಕಾಂಬೋಡಿಯಾ. 21 ದೇಶಗಳ 25ರಿಂದ 27 ಪತ್ರಕರ್ತರು ನಾಡಿದ್ದು ಎಲ್ಲಾ ಪತ್ರಕರ್ತರು ಬಂದು ಮುಂಬೈನಲ್ಲಿ ನಮ್ಮ ಕನ್ನಡದ ಹೆಮ್ಮೆಯ ಮಾರ್ಟಿನ್ ಸಿನಿಮಾದ ಟ್ರೈಲರ್ 1 ಅನ್ನ ವೀಕ್ಷಿಸಲಿದ್ದಾರೆ. ಇನ್ನೊಂದು ವಿಷಯ ಅಂದ್ರೆ, ನಿಮಗೆ ಕಾಣಿಸ್ತಾ ಇರ್ಬೋದು 6 ಭಾಷೆಗಳಿದೆ. ಪ್ಯಾನ್ ಇಂಡಿಯಾ ಸಿನಿಮಾ 6 ಭಾಷೆ. ಈಗ ಪ್ಯಾನ್ ಇಂಟರ್ನ್ಯಾಷನಲ್ ಆಗಿರೋದ್ರಿಂದಾಗಿ ನಮ್ಮ ಸಿನಿಮಾದ ಟ್ರೈಲರ್ 1 ಅನ್ನ ನೀವು ಆಗಸ್ಟ್ 5ನೇ ತಾರೀಕು ಸಂಜೆ 5:55ಕ್ಕೆ 13 ಭಾಷೆಗಳಲ್ಲಿ ವೀಕ್ಷಣೆ ಮಾಡಬಹುದು. ಕನ್ನಡ, ತಮಿಳು, ತೆಲುಗು, ಹಿಂದಿ, ಮಲಯಾಳಂ, ಬೆಂಗಾಲಿ ಜೊತೆಗೆ ಅಂತಾರಾಷ್ಟ್ರೀಯ ಭಾಷೆಗಳಾಗಿರುವಂತಹ ಅರೇಬಿಕ್, ರಷ್ಯನ್, ಕೊರಿಯನ್, ಸ್ಪ್ಯಾನಿಷ್, ಚೈನೀಸ್, ಜಾಪನೀಸ್, ಇಂಗ್ಲಿಷ್ ಈ ವಿದೇಶಿ ಭಾಷೆಗಳಲ್ಲೂ ಕೂಡ ನೀವು ಸೆಟ್ಟಿಂಗ್ಗೆ ಹೋಗಿ ನಿಮ್ಮ ಇಷ್ಟದ ಭಾಷೆಗಳು, ನಿಮಗೆ ಆಪ್ತವಾಗಿರುವಂತಹ ಭಾಷೆಗಳಲ್ಲಿ ಒಟ್ಟು 13 ಭಾಷೆಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಭಾರತೀಯ ಸಿನಿಮಾದ ಒಂದು ಟ್ರೈಲರ್, ಅದು ನಮ್ಮ ಕನ್ನಡದ ಸಿನಿಮಾದ ಒಂದು ಟ್ರೈಲರ್ ಬರ್ತಾ ಇದೆ ಅನ್ನೋದು ಮತ್ತಷ್ಟು ಹೆಮ್ಮೆಯನ್ನ ಖಂಡಿತ ದುಪ್ಪಟ್ಟು ಮಾಡ್ತಾ ಇದೆ. 5ನೇ ತಾರೀಕು ಬಗ್ಗೆ ಮಾತನಾಡಿ ಆಯ್ತು. 21 ದೇಶಗಳಿಂದ ಪತ್ರಕರ್ತರು ಬರ್ತಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡದ ಮಾರ್ಟಿನ್ ಬಗ್ಗೆ ಮಾತುಕತೆ ಆಗುತ್ತೆ. ಆಗಸ್ಟ್ 4ನೇ ತಾರೀಕು ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಇದೆ. ಆಗಸ್ಟ್ 4ನೇ ತಾರೀಕು, 5ನೇ ತಾರೀಕು ವಿದೇಶಿಗರು ಭಾರತೀಯರೆಲ್ಲರೂ ನೋಡ್ತಾರೆ. ಆದ್ರೆ ಮೊದಲು ನೋಡಬೇಕಿರೋದು ನಮ್ಮ ಕನ್ನಡಿಗರು, ನಮ್ಮ VIP ಆಗಿರೋದ್ರಿಂದಾಗಿ ಆಗಸ್ಟ್ 4ನೇ ತಾರೀಕು ನಮ್ಮ ವೀರೇಶ್ ಥಿಯೇಟರ್ ನಲ್ಲಿ ಮಧ್ಯಾಹ್ನ 1 ಗಂಟೆಗೆ ಟ್ರೈಲರ್ 1ಗೆ ಒಂದು ಶೋ ಬುಕ್ ಮಾಡಲಾಗಿದೆ. ಹಾಗಾಗಿ ಮೊಟ್ಟ ಮೊದಲ ಬಾರಿಗೆ ಟ್ರೈಲರ್ಗೆ ಈ ರೀತಿಯಾಗಿ ಬುಕ್ ಮೈ ಶೋ ಮೂಲಕ ಟಿಕೆಟ್ ಅನ್ನ ಬುಕ್ ಮಾಡ್ತಾ ಇರೋದು ಕೂಡ ನಮ್ಮ ಹೆಮ್ಮೆಯ ಮಾರ್ಟಿನ್ ಸಿನಿಮಾ. ಬಹಳಷ್ಟು ಮೊದಲಿಗೆ ಪ್ರಥಮಗಳಿಗೆ ಕಾರಣವಾಗಿರುವಂತಹ ಮಾರ್ಟಿನ್ ಸಿನಿಮಾದ ಬಗ್ಗೆ ಮಾತನಾಡೋದಕ್ಕೆ ಖಂಡಿತವಾಗಿಯೂ ಬಹಳಷ್ಟು ವಿಷಯಗಳಿದೆ. ಟೀಸರ್ ನಿಂದ ಹಿಡಿದು ಇಲ್ಲಿಯವರೆಗಿನ ಜರ್ನಿ ಅತ್ಯಂತ ಅದ್ಭುತವಾಗಿದೆ. ಬೆರಗು ಗಣ್ಣುಗಳಿಂದ ಸಿನಿಪ್ರಿಯರು ಮಾರ್ಟಿನ್ಗೋಸ್ಕರ ಎಲ್ಲರೂ ಕೂಡ ಕಾಯ್ತಾ ಇದ್ದೀವಿ, ನನ್ನನ್ನು ಒಳಗೊಂಡ ಹಾಗೆ. ಮಾರ್ಟಿನ್ ಯಾವ ರೀತಿಯಾಗಿ ಪ್ರಪಂಚದಾದ್ಯಂತ ಸಿನಿ ಪ್ರೇಮಿಗಳ ಮನಸ್ಸನ್ನ ದೋಚುತ್ತೆ ಅನ್ನೋದಕ್ಕೆ ಸ್ವಲ್ಪ ದಿನಗಳಷ್ಟೇ ಬಾಕಿ. ಅಕ್ಟೋಬರ್ 11 ನಮ್ಮ ಮಾರ್ಟಿನ್ ನಿಮ್ಮ ಮುಂದೆ ಬರುತ್ತೆ. ಹಾಗಾದ್ರೆ ಈ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಬಗ್ಗೆ ಮಾತನಾಡೋದಕ್ಕೆ, ಮಾರ್ಟಿನ್ನ ಬಹಳಷ್ಟು ವಿಶೇಷತೆಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಮಾರ್ಟಿನ ಇಡೀ ಚಿತ್ರತಂಡ ಇದೆ. ಹಾಗಾಗಿ ಅವರನ್ನ ಮೊದಲಿಗೆ ವೇದಿಕೆ ಮೇಲೆ ಕರೆಯುವಂತಹ ಸಮಯ. ಕ್ರಿಯೇಟ್ ಮಾಡಿರೋದನ್ನ ಪ್ರತಿಯೊಂದು ದೇಶದವ್ರಿಗೂ ತಲುಪಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿ ಇದೊಂದು ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ನ ಆರ್ಗನೈಸ್ ಮಾಡಿದ್ದೀವಿ. ಈಗಾಗಲೇ ನಿಮ್ಗೆ ಹೇಳಿರೋಂಗೆ
ಆಗಸ್ಟ್ 5ನೇ ತಾರೀಕು ಸಾಯಂಕಾಲ ಅಲ್ಲಿ ಒಂದು ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ನಡೆಯುತ್ತೆ. ಸೊ ಅದರ ಮುಖಾಂತರ ಇದು ಪ್ರಪಂಚಾದ್ಯಂತ ಜನರಿಗೆ ಮುಟ್ಟಿಸೋ ಪ್ರಯತ್ನ. ಮೊದಲನೇ ಕನ್ನಡ ಸಿನಿಮಾವಾಗಿ ನಾವು ಒಂದು ಭಾರತೀಯ ಸಿನಿಮಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಕನ್ನಡ ಸಿನಿಮಾ ಇದನ್ನು ಮಾಡ್ತಾಯಿದ್ದೀವಿ ಅನ್ನೋ ಒಂದು ಹೆಮ್ಮೆ ನಮಗೂ ಇದೆ. ಇಡೀ ತಂಡ ಅದಕ್ಕೆ ತುಂಬಾ ಶ್ರಮಪಟ್ಟು ಇದನ್ನು ಮಾಡೋದಕ್ಕೆ ಎಲ್ಲರೂ ನಮ್ಮ ಟೀಮ್ ತುಂಬ ಶ್ರಮದಿಂದ ನಾವು ಇದನ್ನು ಅಚೀವ್ ಮಾಡಬೇಕು ಅಂತ ಹೆಚ್ಚು ಕಮ್ಮಿ ಒಂದೂವರೆ ತಿಂಗಳಿಂದ ಈ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಎಲ್ರಿಗೂ ಇಡೀ ತಂಡಕ್ಕೆ ನನ್ನ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಕನ್ನಡ ಮಾಧ್ಯಮ ಮಿತ್ರರು ಮತ್ತು ಪತ್ರಿಕಾ ಮಿತ್ರರು ಇವರೆಲ್ಲರಿಗೂ ನಾವು ಈ ವಿಚಾರನ ತಿಳಿಸ್ಲೇಬೇಕು. ಏಕೆ ಅಂತಂದರೆ ನಮ್ಮನ್ನು ಬೆಳೆಸಿರೋರು, ನಮ್ಮನ್ನು ಪ್ರೀತಿಸಿರೋರು, ನಮಗೆ ಬೆನ್ತಟ್ಟಿರೋರು ಕನ್ನಡ ಜನ, ಕನ್ನಡ ಮಾಧ್ಯಮಗಳು, ಕನ್ನಡ ಪತ್ರಿಕೆಗಳು. ಹಾಗಾಗಿ ನಿಮಗೆ ಈ ಒಂದು ವಿಶೇಷವಾದಂಥ ಒಂದು ಅದ್ಭುತವಾದ ವಿಚಾರನ ತಿಳಿಸ್ಬೇಕು ಅಂತಂದ್ಬಿಟ್ಟು ಈ ಪ್ರೆಸ್ ಮೀಟ್ನ ಕರೆದಿದ್ದೀವಿ. ಆಗಸ್ಟ್ 5ನೇ ತಾರೀಕು ಮೇಡಮ್ ಹೇಳದಂಗೆ ಎಲ್ಲ ಇಡೀ ವಿಶ್ವದಾದ್ಯಂತದಿಂದ ತುಂಬ ಪತ್ರಕರ್ತರು ಮತ್ತು ತುಂಬ ಜನ ಬರ್ತಾ ಇದ್ದಾರೆ. ಅಂದರೆ ಇವತ್ತೇನು ಮಾತಾಡುವಂಥದ್ದೇನು ಇಲ್ಲ ಜಾಸ್ತಿ, ನಿಮ್ಗೆ ಅದನ್ನ ತಿಳಿಸ್ಬೇಕು ಅನ್ನೋ ಒಂದು ವಿಚಾರಕ್ಕೆ ಖಂಡಿತವಾಗ್ಲೂ ಈ 5ನೇ ತಾರೀಕು ನಮ್ಮ ಟ್ರೈಲರ್ 1 ಏನಿದೆ ಅದು ರಿಲೀಸ್ ಆದ್ಮೇಲೆ ಜನ ನಮ್ಮನ್ನ ಪ್ರೀತಿಸ್ತಾರೆ, ಬೆನ್ತಟ್ತಾರೆ, ಮಾತಾಡ್ತಾರೆ ಅಂತ. ಅದಾದ್ಮೇಲೆ ನಾವು ಮಾತಾಡ್ತೀವಿ. ಅದಾದ್ಮೇಲೆ ಈಗ ನಮ್ಮ ಹೀರೋ ಮಾತಾಡ್ತಾರೆ. Welcome here and thank you for coming for this press meet that we organized. This is an opportunity for all of us that we are going to announce that we are releasing our first trailer on 5th of August in Mumbai, and I'm really excited and I want all of you all to witness the trailer at 5:55, like 5 p.m. and 55 minutes on 5th of August. Yeah, thank you. Thank you so much. ಮಾರ್ಟಿನ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಏನೇನಾಯಿತು ಅಂತ ಒಂದು ಬ್ರೀಫ್ ಮಾಡಿಬಿಡ್ತೀನಿ. ಫಸ್ಟು ವೋಟಿಂಗ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಯಾವ ಕಂಟೆಂಟ್ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಾಗ ಸೊ 4 ಆಪ್ಷನ್ ಕೊಟ್ವಿ. ಸೊ 62 ಲಕ್ಷ ಜನ ನಮಗೆ ವೋಟ್ ಬಂತು. ಸೊ ಅದರಲ್ಲಿ ಸರಿಸುಮಾರು ಒಂದು 28,60,000 ವೋಟ್ ಏನೋ ಟ್ರೈಲರ್ 1ಗೆ ಅಂತ ಬಂತು. ಸೊ ಈಗ ಮೊನ್ನೆ DI ಎಲ್ಲ ಮಾಡಿಸಿ ಟ್ರೈಲರ್ 1 ರೆಡಿ ಇದೆ. ಸೊ ಇದೇ 5ನೇ ತಾರೀಕು ಮುಂಬೈಯಲ್ಲಿ ಸಂಜೆ 5:55 ಮಾರ್ಟಿನ್ ಚಿತ್ರದ ಟ್ರೈಲರ್ ಬಿಡುಗಡೆ ಆಗ್ತಾಯಿದೆ. ವಿಶೇಷ ಏನು ಅಂದರೆ ಟೀಮ್ ಜೊತೆ ಡಿಸೈಡ್ ಮಾಡಿದಾಗ ಫಸ್ಟ್ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಇನ್ ಇಂಡಿಯಾ ನಾವು ಮಾಡಲೇಬೇಕು ಅಂತ ಎಲ್ಲರೂ ಒಂದು ಟೀಮಾಗಿ ಕೂತ್ಕೊಂಡಾಗ ಇದನ್ನು ಸಪೋರ್ಟ್ ಮಾಡಿದ್ದು ನಮ್ಮ ಪ್ರೊಡ್ಯೂಸರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ವೀಸಾಗೆಲ್ಲ ತುಂಬ ಪ್ರಾಬ್ಲಮ್ಸ್ ಇತ್ತು. ಸೊ ನಮ್ಮ ಚೀಫ್ ಮಿನಿಸ್ಟರ್ ಸಹಾಯದಿಂದ ಇಲ್ಲಿಂದ ಲೆಟರ್ ಎಲ್ಲ ತೊಗೊಂಡೋಗಿ ಅಲ್ಲಿ ಮಹಾರಾಷ್ಟ್ರ ಅವ್ರ ಹತ್ರ ಎಲ್ಲ ಪರ್ಮಿಷನ್ ತೊಗೊಂಡು ಸೊ 29ನೇ ತಾರೀಕು ಮಾಡಬೇಕಾಗಿತ್ತು. ವೀಸಾ ಪ್ರಾಬ್ಲಮ್ ಆಗಿರೋದ್ರಿಂದ ಒಂದು ವಾರ ಮುಂದಕ್ಕೆ ಹೋಯಿತು. ಸೊ 5ನೇ ತಾರೀಕು ಪ್ರೆಸ್ ಮೀಟ್ ನಡೀತದೆ. ಸರಿಸುಮಾರು ಒಂದು 21 ಕಂಟ್ರೀಸಿಂದ ರಿಪೋರ್ಟರ್ಸ್ ಬರ್ತಾ ಇದ್ದಾರೆ. ಈಜಿಪ್ಟಿಂದ, ದುಬೈ, ಓಮನ್, ಯುನೈಟೆಡ್ ಕಿಂಗ್ಡಮ್, ಕೆನಡಾ, ಸೌತ್ ಆಫ್ರಿಕಾ, ಜಪಾನ್, ಕೊರಿಯಾ, ರಷ್ಯನ್, USA, ಚೈನಾ, ಹಿಂಗೆ ಹಾಂಗ್ಕಾಂಗ್, ಮಲೇಷ್ಯಾ, ಸಿಂಗಾಪುರ್, ವಿಯೆಟ್ನಾಂ, ಥೈಲ್ಯಾಂಡ್, ಇಂಡೋನೇಷ್ಯಾ, ಬಾಂಗ್ಲಾದೇಶ್, ಕೊಲಂಬಿಯಾ. ಸೊ ಈ ಥರ ಸಾಕಷ್ಟು ಜನ ರಿಪೋರ್ಟರ್ಸ್ ಬರ್ತಾ ಇದ್ದಾರೆ. ಆ್ಯಂಡ್ ನಮ್ಮ ಕರ್ನಾಟಕದಿಂದನೂ ಬರ್ತಾ ಇದ್ರೆ, ತಮಿಳ್ನಾಡು, ಆಂಧ್ರ, ಹಾಗೆ ನಾವು ಯೂಶಲಿ ಪ್ಯಾನ್ ಇಂಡಿಯಾ ಏನು ಮಾಡ್ತಾ ಇದ್ವಿ, ಅದ್ರ ಜೊತೆಗೆ ನಾವು ಇಂಟರ್ನ್ಯಾಷನಲ್ ಅವ್ರ ರಿಪೋರ್ಟರ್ಸ್ನು ಕ್ಲಬ್ ಮಾಡಿ ಒಂದು ದೊಡ್ಡದಾಗಿ ಒಂದು ಪ್ರೆಸ್ ಮೀಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಬಾಟಮ್ ಲೈನ್ ಇಷ್ಟೇ, ಟು ರೀಚ್ ಔಟ್ ಪೀಪಲ್. ನಾವು ರೀಚ್ ಆಗಬೇಕು ಎಲ್ಲ ಕಡೆ ಅನ್ನೋದು ಒಂದಿತ್ತು. ಮತ್ತು ಏನಾದರೂ ಇನೋವೇಟಿವ್ ಆಗಿ ಮಾಡಬೇಕು ಅನ್ನೋದು ಒಂದು ಪ್ರಯತ್ನಕ್ಕೆ ಎಲ್ರೂ ಬೆಂತಡ್ತೀರ ಅಂತ ನಂಬಿದ್ದೀವಿ. ಸೊ 5ನೇ ತಾರೀಕು ನಿಮಗೆ ವಿಟ್ನೆಸ್ ಮಾಡುವುದು ನಮ್ಮ ಮಾರ್ಟಿನ್ ಚಿತ್ರದ ಟ್ರೈಲರ್ ಹೇಗಿರುತ್ತೆ ಅಂತ. 4ನೇ ತಾರೀಕು ನನ್ನ ರಿಕ್ವೆಸ್ಟ್ ಇದ್ದಿದ್ದು ಒಂದೇ, ಫಸ್ಟ್ ನಮ್ಮ ಕನ್ನಡದವ್ರಿಗೆ ತೋರಿಸ್ಬೇಕು ಅಂತ. ಸೊ ನಮ್ಮ ವೀರೇಶ್ ಥಿಯೇಟ್ರಲ್ಲಿ ಮಧ್ಯಾಹ್ನ 1 ಗಂಟೆಗೆ ಶೋ ಇರುತ್ತೆ. ಬುಕ್ ಮೈ ಶೋಲಿ ನಮಗೆ 2ನೇ ತಾರೀಕಿಂದ ಟಿಕೆಟ್ಸ್ ಅವೈಲಬಲ್ ಇರುತ್ತೆ. ಸೊ ನೋಡಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಜಯ ಆಂಜನೇಯ. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ವೇದಿಕೆಗೆ ಬಂದಿರೋದು ನಾವು ಈ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಬಗ್ಗೆ ಮಾತಾಡೋಕ್ಕೆ, ಆಯಿತಾ. ಇದು ಹಿಂದೆನೇ ನಾನು ಭಾಳಷ್ಟು ಕಡೆ
ಜನರಿಗೆ ಹೇಳಿದ್ದೀನಿ. ಇಲ್ಲ ಮೆಹ್ತಾ ಸರ್, ಒಂದು ನಿಮಿಷ ನಾನು ಹೇಳ್ಬಿಡ್ತೀನಿ, ನಿಮ್ಮ ಕ್ವಶನ್ಗೆ ನಾನು ಉತ್ತರ ಕೊಡ್ತೀನಿ. ಇದು ನಮ್ಮ ಸಿನಿಮಾದು ಗ್ರಾಫಿಕ್ಸ್ ಕೆಲಸದ ಮೇಲೆ ನಾನು FIR ಮಾಡಿಸಿದ್ದೆ. ಅವ್ರನ್ನ ಕರ್ಕೊಂಬಂದು ಅರೆಸ್ಟ್ ಮಾಡಿದ್ದಾರೆ ಅನ್ನೋ ವಿಚಾರ ಈಗ ಆಲ್ರೆಡಿ ಎಲ್ರಿಗೂ ಗೊತ್ತಿದೆ. ಡಿಲೇ ಆಗಕ್ಕೆ ಅದು ಒಂದು ಕಾರಣ ನಮ್ಮ ಸಿನಿಮಾಗೆ, ಯಾಕಂದರೆ ಅವರು ಇನ್ ಟೈಮ್ ನಮಗೆ ಕೆಲಸ ಮಾಡದೆ ಹೋಗಿದ್ರು. ಸೊ ಹಂಗಾಗಿ ಅದರಿಂದ ನಮಗೆ ಒಂದು 6 ತಿಂಗಳು ಲೇಟ್ ಆಯಿತು ಸಿನಿಮಾ. ಇಲ್ಲ, ನೀವು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪ್ರೆಸ್ ಮೀಟ್ ಮಾಡ್ತಿರೋದು ನಮ್ಗೆ ಖುಷಿನೇ. ಯಾಕೆಂದರೆ ಕನ್ನಡದಿಂದ ಈ ಥರದೊಂದು ಸಿನಿಮಾ ಆಗ್ತಾ ಇದೆ ಅಂದಾಗ ಎಲ್ಲರೂ ಹೆಮ್ಮೆ ಪಡುವಂಥ ವಿಚಾರ. ಆದರೆ ಕೆಲವೊಂದು ವಿಚಾರಕ್ಕೆ ಹೆಚ್ಚಾಗಿ ಈ ಥರ ಸುದ್ದಿಗಳಿಗೆ, ಈಗ ರೀಸೆಂಟಾಗಿ ಲಾಸ್ಟ್ ಟೈಮು ಯಾರೋ ಟೀಸರ್ ಬಿಟ್ಟಾಗ ಟೀಸರ್ ಯಾಕೆ ಆಗೋಯ್ತು ಅಂತ ಒಂದು ಇದಾಯಿತು. ಸೊ ಇತ್ತೀಚೆಗೆ ಕೆಲವೊಂದು ನಿಮ್ಮ ಮತ್ತು ನಿರ್ದೇಶಕರ ಮಧ್ಯೆ ಒಂದು ಸ್ವಲ್ಪ ಮನಸ್ತಾಪ ಉಂಟಾಗಿತ್ತು ಸರ್. ಈಗ ಇದನ್ನೆಲ್ಲ ಮೊನ್ನೆ ಕೂಡ ನನಗೆ ಯಾರೋ ಫೋನ್ ಮಾಡಿ ಹೇಳಿದ್ರು, ನಾನು ಇಂಡಿಯಾಗೆ ಬಂದಿದ್ದು ನಿನ್ನೆ, ನಾನು ಇನ್ನೂ ಅದ್ರ ಬಗ್ಗೆ ಏನೋ ನನಗೆ ತಿಳಿದಿಲ್ಲ, ಆಯಿತಾ. ಸೊ ಅದಕ್ಕೆ ಇನ್ನೊಂದ್ಸಲಿ ನಾನು ಅದಕ್ಕೆ ಕುಲಂಕುಷವಾಗಿ ನಿಮ್ಮ ಜೊತೆನೇ ಹಂಚ್ಕೊಬೇಕು, ಅದನ್ನು ಹಂಚ್ಕೊತೀನಿ. ಇದೀವಿ ಸರ್, ಹೌದು ಇದೀವಿ. ಸರ್ ತಪ್ಪಿದೆ ಅಂತ ಹೇಳ್ತಾ ಇಲ್ಲ. ಇಲ್ಲ ಸರ್, ಎಸ್ ನೀವು ಎಲ್ಲರನ್ನು ಕರೆದಾಗಿಲ್ಲ. ಮೊನ್ನೆ ಅರ್ಜುನ್ ಯಾರಿಗೋ ಕೆಲವರಿಗೆ ಕರೆದು ಏನೋ ಪ್ರೆಸ್ ಕಾನ್ಫರೆನ್ಸ್ ಕರೆದು ಅವರೇನೋ ಲಂಚ ತಗೊಂಡಿದ್ದರ ಬಗ್ಗೆ ಏನೋ ಮಾತಾಡಿದ್ವಿ. ಅವ್ರು ಈಗ ಅದನ್ನು ಹೇಳಬೇಕು, ನಮ್ಗೆ ಎಷ್ಟು ತಗೊಂಡಿಲ್ಲ ಕೇಸು ಈ ಥರದನ್ನು ನಾವು ಅದನ್ನು ಹೇಳಬೇಕು. ಮಾರ್ಟಿನು ಒಳ್ಳೆಯದಾಗಲಿ, ನೀವು ನಿರ್ಮಾಪಕರಾಗಿ ಅದನ್ನು ಗೆಲ್ಲಿ ಅಂತ ಅನ್ನೋದು ಅದು ಬೇರೆ. ಇವತ್ತು ಇಡೀ ಕನ್ನಡ ಸಿನಿಮಾ ಇಂಡಸ್ಟ್ರಿ ಇದೆಯಲ್ಲ, ಏನೇನು ಆಗ್ತಾ ಇದೆ ಅನ್ನೋದರ ಹಿನ್ನೆಲೆಯಲ್ಲೂ ಕೂಡ ಮಾರ್ಟಿನನ್ನು ನಾವು ಚರ್ಚೆ ಮಾಡ್ತಾರೆ. ತುಂಬ ಕನ್ಫ್ಯೂಷನ್ಸ್ ಇದೆ, ನೆಗೆಟಿವ್ ವಿಚಾರಗಳಿಂದಲೇ ಜಾಸ್ತಿ ಸುದ್ದಿ ಆಗ್ತಿದೆ. ಅದನ್ನೆಲ್ಲ ಒಂದು ಕ್ಲಿಯರ್ ಮಾಡಿ. ಸರ್, ನಾನು ಕಂಪ್ಲೇಂಟ್ ಕೊಟ್ಟಿರೋದು ಸತ್ಯ ರೆಡ್ಡಿ ಅನ್ನೋ ಒಂದು ಡಿಜಿಟಲ್ ಟೆರೆನ್ ಕಂಪ್ನಿ ಮೇಲೆ ಅಷ್ಟೇ, ಆಯಿತಾ ಸರ್. ಇದು ಯಾವುದೇ ವೈಯಕ್ತಿಕವಾಗಿ ನಾನು ಕ್ಲಾರಿಟಿ ಹೇಳ್ಬಿಡ್ತೀನಿ, ಆಯಿತಾ. ನಾನು ಯಾವುದೂ ಇಲ್ಲಿ ವ್ಯಕ್ತಿ ನಮ್ಮ ಟೀಮ್ ಅವ್ರ ಮೇಲೆ ನಾನು ಯಾವತ್ತೂ ಕಂಪ್ಲೇಂಟ್ ಕೊಟ್ಟಿಲ್ಲ, ಈಗಲೂ ಅಷ್ಟೇ. ನಾವು ಆ ಥರದ್ದು ಯಾವುದೂ ನಮಗೆ ಮನಸ್ತಾಪ ಆಗಲಿ ಭಿನ್ನಾಭಿಪ್ರಾಯ ಇಲ್ಲ. ಯಾವುದೋ ವ್ಯವಹಾರಿಕವಾಗಿ ನನಗೂ ಅವ್ರಿಗೂ ಒಂದು ಸಣ್ಣದಿದೆ, ಅವರೇ ಹೇಳಿದ್ದಾರೆ ಅಂತ ಮೊನ್ನೆ ನನಗೆ ಕೇಳ್ಪಟ್ಟಿದ್ದೀನಿ. ಅವರು ಪ್ರೆಸ್ ಮೀಟ್ ಮಾಡಿರೋದನ್ನು ನಾನು ಇರಲಿಲ್ಲ, ನಾನು ಶ್ರೀಲಂಕಾಲಿದ್ದೆ, ನಿನ್ನೆ ರಾತ್ರಿ ಬಂದಿದ್ದೀನಿ. ಇವತ್ತು ನಮ್ಮ ಪ್ರೆಸ್ ಮೀಟ್ ಮಾಡ್ತಾ ಇರೋದ್ರಿಂದ ನನಗೆ ಅದು ಏನೇನು ಇದೆ ಅನ್ನೋದು ಅವ್ರು ಏನು ಹೇಳಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಇವಾಗ ನೀವು ಪ್ರಶ್ನೆ ಕೇಳ್ತಾ ಇರೋದು ನನ್ನ ಕಡೆಯಿಂದ. ನೋಡಿ ಸರ್, ಸಿನಿಮಾ ಈ 15 ವರ್ಷದಿಂದ ನಾನು ಸಿನಿಮಾ ಇಂಡಸ್ಟ್ರಿನಲ್ಲಿ ಇರೋವಂಥ ವ್ಯಕ್ತಿ. ಇಲ್ಲಿವರೆಗೂ ನಾನು ಒಂದು ಕಾಂಟ್ರವರ್ಸಿ ನಂದಿಲ್ಲ, ಆಯಿತಾ. ನಾನು ಪ್ಯಾಷನೇಟಾಗಿ ಸಿನಿಮಾ ಮಾಡ್ತೀನಿ, ವೃತ್ತಿ. ನಾನು ಇಲ್ಲಿ ಲಾಭಕ್ಕಾಗಲಿ ಇನ್ನೊಂದಕ್ಕಾಗಲಿ ಅಲ್ಲ, ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ನನ್ನ ಒಂದು ಇದನ್ನು ಆಯ್ಕೆ ಮಾಡ್ಕೊಂಡಿರೋದು. ಇಲ್ಲಿವರೆಗೂ ಮಾಡಿರೋ ಸಿನಿಮಾಗಳು ಕೂಡ ನನಗೆ ಅಂಥವೇ ಇರೋದು. ಒಬ್ಬರ ಜೊತೆನೂ ನಾನು ಕಾಂಟ್ರವರ್ಸಿನಲ್ಲಿ ಇಲ್ಲ. ಹಿಂದಿನ ಸಿನಿಮಾಗಳಲ್ಲೂ ಅಂತೂ ಇಲ್ಲಿವರೆಗೂ ನನ್ನ ಟ್ರ್ಯಾಕ್ ರೆಕಾರ್ಡಲ್ಲಿ ನೋಡಿ, ಆಯಿತಾ ಸರ್. ಇದರಲ್ಲೂ ಇಲ್ಲ. ಇದು ನಿಮಗೆ ಏನು ಮೇಲ್ನೋಟಕ್ಕೆ ಇದು ನಡೆದಿದೆ, ಅದು ಅಚಾತುರ್ಯವಾಗಿ ಏನೋ ಒಂದು ಆಗಿರಬಹುದು, ಬಟ್ ಆ ಥರದ್ದು ಅಂಥ ಒಂದು ಯಾವುದೇ ಒಂದು ಸೀರಿಯಸ್ ಮ್ಯಾಟ್ರ್ ಇದರಲ್ಲಿ ಇಲ್ಲ. ಒಂದು ಕಂಪ್ನಿ ನಾನು ಟ್ರಸ್ಟ್ ಮಾಡಿ ಕೊಟ್ಟಾಗ ಅವರು ಅರ್ಧ ಕೆಲಸ ಮಾಡಿ ಬಿಟ್ಟು ಹೋದಾಗ ಯಾರೂ ಇವಾಗ ನಾವು ನಿರೀಕ್ಷೆ ಮಾಡಿರಲಿಲ್ಲ, ಮಾಡಿದ್ದಿದ್ರೆ ಕೊಡ್ತಾ ಇರಲಿಲ್ಲ ಅಲ್ವಾ. ಸೊ ಇವತ್ತಿನ ದಿನ ಅದು ಆಕ್ಸಿಡೆಂಟ್ ಅಂದ್ಕೊಳ್ಳಿ, ಒಂದು ದಾರಿನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಮ್ಗೆ ಗೊತ್ತಿರುತ್ತೆ, ನಾವು ರೈಟ್ ರೂಟಲ್ಲಿ ಹೋಗ್ತಾ ಇದ್ದೀವಿ ಅಂದ್ಕೊಂಡೆ ಹೋಗ್ತೀವಿ. ಸಡನ್ನಾಗಿ ಏನಾರು ಅಡ್ಡ ಬಂದು ಹೊಡೆದ್ರೆ ಏನು, ಇಟ್ ಈಸ್ ಎಕ್ಸ್ಪೀರಿಯನ್ಸ್. ಇಲ್ಲಿ ಏನು ಕೆಲಸ ಮಾಡಲ್ಲ ಸರ್, ಟೈಮು ಲಕ್ಕು ಒಂದೊಂದ್ಸಲಿ ಬ್ಯಾಡ್ ಲಕ್ ಅನ್ನೋದು ಇರುತ್ತೆ. ಅವ್ರಿಗೆ ಇವಾಗ ಐ ಓಪನರ್ ಆಗುತ್ತೆ ಅಲ್ವಾ. ಸೊ ಈಗ ನನ್ನ ಕಡೆಯಿಂದ ನಾನು ಇಷ್ಟು ಹೇಳಬಲ್ಲೆ, ನೋಡಿಕೊಂಡು ವ್ಯವಹರಿಸಬೇಕು ಅನ್ನೋದು ಬರುತ್ತೆ ಸರ್. ಗಂಡ ಹೆಂಡತಿ ಜಗಳದ ಮಧ್ಯೆಯಲ್ಲಿ ಕೂಸು ಬಡವಾಗ್ತಾರೆ ಅಂತ ಏನೋ ಹೇಳಿದಿರಲ್ಲ, ಹಂಗೆಲ್ಲ ಏನೋ ಆಗಿಲ್ಲ. ಕೂಸನ್ನ ಇಬ್ಬರೂ ಹೆಗ್ಲ ಮೇಲೆ ಹೊತ್ಕೊಂಡೆ ಮೆರೆಸ್ತಾ ಇದ್ದಾರೆ ಮೇಡಮ್. 5ನೇ ತಾರೀಕು ಗೊತ್ತಾಗುತ್ತೆ. ಅದಕ್ಕೋಸ್ಕರನೇ ಡಿಲೇ ಅನ್ನೋದು ನಾನು ಕ್ಲಿಯರಾಗಿ ಹೇಳ್ಬಿಟ್ಟೆ. ಡಿಸೆಂಬರ್ ತಿಂಗಳಲ್ಲಿ ಅವರು ಹೊರಟೋಗ್ತಾರೆ. ಡಿಸೆಂಬರಿಂದ ನಮ್ಮದು ಮಾರ್ಚಲ್ಲಿ ರಿಲೀಸ್ ಇರುತ್ತೆ. ಮಾರ್ಚಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ, ಅವರು ನಮಗೆ ಡಿಲಿವರ್ ಮಾಡಲ್ಲ. ಹಂಗಾಗಿ ನನಗೆ ಬೇರೆ ಕಂಪ್ನಿಗಳು ಇವಾಗ 16 ಕಂಪ್ನಿ ಕೆಲಸ ಮಾಡ್ತಾಯಿದೆ, ಆಯಿತಾ. ಅದರಿಂದ ನಮ್ಮ ರಿಲೀಸ್ ಡೇಟ್ ಅಕ್ಟೋಬರ್ಗೆ ಹಾಕ್ಕೊಂಡಿದ್ದು. ಇದು ಕ್ಲಾರಿಟಿ. ನಮ್ಮ ರಿಲೀಸ್ ಡೇಟ್ಗೆ ಬರ್ತೀವಿ, ಅದರಲ್ಲಿ ದಸರಾ ಅಕ್ಟೋಬರ್ 11ಕ್ಕೆ ನಮ್ಮ ರಿಲೀಸು. ಅದಕ್ಕೇನೂ ತೊಂದರೆ ಇಲ್ಲ, ಎಲ್ಲ ಕೆಲಸಗಳು ಸಾಗ್ತಾ ಇದೆ, ಯಾವ ಅಡಚಣೆ ತೊಂದರೆ ಅದಕ್ಕಿಲ್ಲ. CG ಕೆಲಸಗಳು ಸಂಪೂರ್ಣವಾಗಿ
ಕಂಪ್ಲೀಟ್ಲಿ ಅಂಡರ್ ಕಂಟ್ರೋಲ್ನಲ್ಲಿ ದಿನ ಸೂಪರ್ವೈಸ್ ಆಗ್ತಾ ಇದೆ. ಆಮೇಲೆ ಒಳ್ಳೊಳ್ಳೆ ಕಂಪ್ನಿ ಮಾಡ್ತಾ ಇದೆ. ಅರ್ಜುನ್ ಯಾಕೆ ಅಂತಂದ್ರೆ ಎಲ್ಲರೂ ಕೆಲಸ ಮಾಡೋದು ದುಡ್ಡುಗೋಸ್ಕರ. ಅದು ನನ್ನ ಪ್ರೊಡ್ಯೂಸರ್ ಮಧ್ಯದಲ್ಲಿ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳೇನಿಲ್ಲ. ಕೊಡಬೇಕು ತಗೋಬೇಕು ಅನ್ನೋದ್ರಲ್ಲಿ ಅದನ್ನ ನಾವು ಡಿಸೈಡ್ ಮಾಡ್ಕೊತೀವಿ. ಅದೇ ವಾಣಿಜ್ಯ ಮಂಡಳಿನಲ್ಲಿ ಅದು ಡಿಸೈಡ್ ಆಗಿರಬೇಕು. ವಾಣಿಜ್ಯ ಮಂಡಳಿ ನಾವು ಸಿನಿಮಾ ಮಾಡ್ಬೇಕಾದ್ರೆ ವಾಣಿಜ್ಯ ಮಂಡಳಿಗೆ ಹೋಗಿ ನಾವು ಒಂದು ಸಿನಿಮಾ ಮಾಡ್ತಾ ಇದೀವಿ ಅಂತ ನಾವು ಅಲ್ಲೇನು ನಮ್ಮ ಮತ್ತೆ ಉದಯ ಮೇಹ್ತವ್ರ ಮಧ್ಯದಲ್ಲಿ ಈ ತರದಿದೆ ಅಂತಾನು ಹೇಳ್ಕೊಂಡಿಲ್ಲ. ಶುರು ಮಾಡ್ಬೇಕಾದ್ರೂ ಅವ್ರ ಹತ್ರ ಹೋಗಿಲ್ಲ, ಇದನ್ನ ಕ್ಲಿಯರ್ ಮಾಡ್ಕೋಬೇಕಾದ್ರೂ ಹೋಗಿಲ್ಲ. ಯಾಕೆ ಅಂತಂದ್ರೆ ಅದಕ್ಕೆ ಅಂತ ನಾವು ಫಸ್ಟೇ ಒಂದು ಸಿನಿಮಾ ಮಾಡೋಕ್ಕಿಂತ ಮುಂಚೆನೆ ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ ಮಧ್ಯದಲ್ಲಿ ಒಂದು ಒಪ್ಪಂದ ಆಗುತ್ತೆ. ಅದು ಕಾನೂನು ಪ್ರಕಾರವಾಗಿ ಆಗಿರುತ್ತೆ. ಯಾಕೆಂತಂದ್ರೆ ಇವತ್ತೆಲ್ಲ ನಡೀತಾ ಇರುವಂತದ್ದು ಒಪ್ಪಂದಗಳ ಮೇಲೆನೆ. ಯಾಕೆ ಅಂತಂದ್ರೆ ನಾಲ್ಗೆ ಮೇಲೆ ಯಾರು ನಿಲ್ಲಲ್ಲ ಅನ್ನೋದಿದೆಯಲ್ಲ. ನಾನಾದ್ರೂ ನಿಲ್ದೇ ಇರ್ಬೋದು, ಯಾರೇ ಎದುರುಗಡೆ ಇರೋರಾದ್ರೂ ಯಾರು ನಿಲ್ದೇ ಇರ್ಬೋದು. ಅಂದ್ರೆ ಇಡೀ ನಾನು ಓವರ್ ಆಲ್ ಆಗಿ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ಒಪ್ಪಂದಗಳ ಮೇಲೆ ಎಲ್ಲಾ ಕೆಲಸಗಳು ನಡೀತಿವೆ ಕಾರ್ಪೊರೇಟ್ ಸ್ಟೈಲ್ ಅಲ್ಲಿ. ಅದೇ ರೀತಿ ನಮ್ಮ ಸಿನಿಮಾನು ನಡ್ಕೊಂಡು ಹೋಗ್ತಾ ಇದೆ ಸರ್. ಅಷ್ಟೇ, ಅವ್ರ ಮಧ್ಯೆ ನಮ್ಮ ಮಧ್ಯೆ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳಿಲ್ಲ. ಅದೇ ವ್ಯವಹಾರಕ್ಕೆ ಸಂಬಂಧಪಟ್ಟ ವ್ಯವಹಾರ, ಅದು ಕೊಡೋದು ತಗೊಳ್ಳೋದು ನನ್ನ ಮತ್ತೆ ಅವರ ಮಧ್ಯೆ ಇರುವಂತ ಸಂಬಂಧ ಸರ್. ಅದು ಅದನ್ನ ಈಗ ಅಪ್ಪ ಅಮ್ಮನ್ನ ಈಗ ಒಂದೇ ತಾಯಿ ಮಕ್ಕಳು ಹೊಟ್ಟೆ ಹುಟ್ಟಿದಂತ ಇಬ್ರು ಮಕ್ಳೇ ಗುದ್ದಾಡ್ಕೋತಾರ ಆಸ್ತಿಗೋಸ್ಕರ ಅಂತಂದಾದ್ಮೇಲೆ ನಾವು ಒಂದ್ ಸಿನಿಮಾ ಮಾಡ್ಬೇಕಾದ್ರೆ ಸಣ್ಣ ಪುಟ್ಟ ಜಗಳ ಬಂದೇ ಬರುತ್ತೆ. ಸಣ್ಣ ಪುಟ್ಟ ಜಗಳ ಬಂದಾಗ ವಾಣಿಜ್ಯ ಮಂಡಳಿಗೆ ಹೋಗ್ಬೇಕಾದ್ದೇನಿಲ್ಲ. ವಾಣಿಜ್ಯ ಮಂಡಳಿಗೆ ನಾನು ಹೋಗಿಲ್ಲ ಸರ್. ಸರ್ ಈಗ ಅದು ಅಲ್ಲಿ ಆಲ್ರೆಡಿ ರಿಸಾಲ್ವ್ ಆಗಿದೆ, ಆಯ್ತಾ? ನಾನು ಕ್ಲಾರಿಟಿ ಹೇಳಿ ಸರ್. ಅದು ಯಾಕೆ ಕೇಳಿದ್ದು ಅಂತ ಹೇಳ್ಬೇಡ. ಅದು ನಿಮ್ಮಿಬ್ಬರ ಮಧ್ಯದ ವಿಷಯಕ್ಕಲ್ಲ ಕೇಳ್ತಾ ಇದ್ದೀನಿ. ಇಡೀ ಇವತ್ತಿನ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಒಂದು ಸಿನಿಮಾ 240 ದಿನ ಶೂಟಿಂಗು 300 ದಿನ ಶೂಟಿಂಗು ಅಂತೆಲ್ಲ ಮಾಡ್ತಿದ್ದೀವಲ್ಲ. ತಮಿಳು ಸಿನಿಮಾ ಇಂಡಸ್ಟ್ರಿ ಇದು ಬಂದಾಗಲಿಕ್ಕೆ ಹೋಗೋ ದಾರಿ ಏನಿದೆ. ಇವತ್ತು ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಇತ್ತು ತಮಿಳು ಸಿನಿಮಾ ನಿರ್ಮಾಪಕರ ಸಂಘದಿಂದ. ನವೆಂಬರ್ 1 ಎಲ್ಲ ಹೀರೋಗಳು ಅವರವ್ರ ಕೆಲಸಗಳು ಮುಗಿಸಿ ಅಂತ ಅಂದ್ಬಿಟ್ಟು. ನಾನು ಬರೀ ಮಾರ್ಟಿನ್ನ ಹಿನ್ನೆಲೆಯಲ್ಲಿ ಈ ಪ್ರಶ್ನೆ ಕೇಳ್ತಾ ಇಲ್ಲ. ಒಬ್ಬರು ನಿರ್ದೇಶಕರು ಅದನ್ನು ಒಪ್ಕೊಂಡ್ಮೇಲೆ ಪ್ರೊಡ್ಯೂಸರು ಮತ್ತು ನಿರ್ದೇಶಕರ ಮಧ್ಯೆ ಅದೇ ಒಪ್ಪಂದಗಳು, ಹಣಕಾಸು ವ್ಯವಹಾರ ಅವರಿಬ್ಬರ ಮಧ್ಯೆ ಆದರೂ ಕೂಡ ಅದನ್ನು ಇಂಡಸ್ಟ್ರಿಯನ್ನು ಹಾಳು ಮಾಡುವ ಅಥವಾ ಇಂಡಸ್ಟ್ರಿಗೆ ಎಫೆಕ್ಟ್ ಆಗೋ ಥರ ಆಗಬಾರ್ದು ಅನ್ನೋ ಕಾರಣಕ್ಕೆ. ಸರ್ ಒಂದ್ ನಿಮಿಷ, ನಾನು ಸಿನಿಮಾ ಮಾಡಿದ್ದು ತುಂಬಾ ಕಡಿಮೆ ಸರ್. ಒಬ್ರದ್ದು ದರ್ಶನ್ ಸರ್ ಒಬ್ರದ್ದು ಬಿಟ್ರೆ, ಐರಾವತ ಅನ್ನೋದು ಬಿಟ್ರೆ, ಅಂಬಾರಿ ಸಿನಿಮಾ ಹೊಸ ಹುಡುಗನ್ ಕರ್ಕೊಂಡ್ ಸಿನಿಮಾ ಮಾಡಿದೆ. ಅದಾದ್ಮೇಲೆ ಅದ್ದೂರಿ, ಧ್ರುವಂದು ಮೊದಲನೇ ಸಿನಿಮಾ, ಅವ್ರನ್ನ ಕರ್ಕೊಂಡ್ ಸಿನಿಮಾ ಮಾಡಿದೀನಿ. ಅದಾದ್ಮೇಲೆ ದರ್ಶನ್ ಸರ್ದು ಐರಾವತ, ಅದಾದ್ಮೇಲೆ ಅಗೇನ್ ರಾಟೆ ಧನಂಜಯನು ಇಟ್ಕೊಂಡು ಸಿನಿಮಾ ಮಾಡಿದ್ದು. ಅದಾದ್ಮೇಲೆ ಕಿಸ್ ಅಂತ ಸಿನಿಮಾ, ವಿರಾಟ್ ಮತ್ತೆ ಶ್ರೀಲೀಲನ್ ಇಟ್ಕೊಂಡು ಸಿನಿಮಾ ಮಾಡಿದ್ದು. ಇದೆಲ್ಲ ಹಾಳಾಗಿರೋ ಪ್ರೊಸೆಸ್ ಅಲ್ಲ ಸರ್. ಸಿನಿಮಾ ಇಂಡಸ್ಟ್ರಿಗೆ ತುಂಬಾ ಜನ ಟೆಕ್ನಿಷಿಯನ್ಸ್ ಬಂದಿದ್ದಾರೆ, ತುಂಬಾ ಹೀರೋಗಳನ್ನ ಬಂದಿದ್ದಾರೆ, ತುಂಬಾ ಹೀರೋಯಿನ್ಗಳು ಬಂದಿದ್ದಾರೆ. ನನ್ನ ಸಿನಿಮಾದಲ್ಲಿ ಕೆಲಸ ಮಾಡಿರೋರೆಲ್ಲ ಹೊಸಬ್ರೆ ಸರ್. ಅರ್ಜುನ್, ನೀವು ಹಾಳು ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇಲ್ಲ. ಇವತ್ತು ಅಲ್ಲ, ಆ ರೂಟಲ್ಲಿ ನಾನು ಇಲ್ಲ ಅಂತ ಹೇಳ್ತಾ ಇದ್ದೀನಿ ಸರ್. ಇವತ್ತು ಕನ್ನಡ ಸಿನಿಮಾ ಇಂಡಸ್ಟ್ರಿ ಹೋಗ್ತಾ ಇರೋದಾರೆ. ಅಲ್ಲೊಂದು ಇಲ್ಲೊಂದು ಸಿನಿಮಾಗಳು ಈ ತರದ ಸಿನಿಮಾಗಳಾಗತ್ತೆ. ಅದಕ್ಕೇನಾದ್ರೂ ತೊಂದರೆಗಳಾದಾಗ ಅದು ಬೇರೆ ಕಡೆನೂ ಎಫೆಕ್ಟ್ ಆಗುತ್ತೆ. ಇಲ್ಲ ಇಲ್ಲೊಂದು ಸಿನಿಮಾಗಳಾಗತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ದೊಡ್ಡ ಸಿನಿಮಾಗಳನ್ನ ಮಾತಾಡೋದು. ದೊಡ್ಡ ಸಿನಿಮಾಗಳಂತ ಬಂದಾಗ ಪ್ರಾಬ್ಲಮ್ಗಳು ಬರಲ್ಲ ಸರ್. ಸಣ್ಣ ಸಿನಿಮಾಗಳಂತ ಬಂದಾಗ ಪ್ರಾಬ್ಲಮ್ಗಳು ಬರುತ್ತೆ. ಯಾಕೆ ಅಂದ್ರೆ ಹೊಸಬ್ರು, ಮತ್ತೆ ಅದಕ್ಕೆ ಪ್ರಚಾರದ ಲೋಪಗಳಿರ್ಬೋದು, ಪ್ರಚಾರಕ್ಕೆ ಯಾರು ಸ್ಪಂದಿಸದೇ ಇರ್ಬೋದು, ಹೊಸ ಸಿನಿಮಾಗಳಿಗೆ ಯಾರು ಫೈನಾನ್ಸ್ ಕೊಡದೇ ಇರ್ಬೋದು. ಈ ತರದ್ದಾದಾಗ ಹೊಸ ಸಿನಿಮಾಗಳನ್ನ ತಂದು ಕನ್ನಡ ಇಂಡಸ್ಟ್ರಿನ ಉಳಿಸುವಂತ ಕಷ್ಟಗಳು ತುಂಬಾನೇ ಇದೆ. ಇವತ್ತಿಗೆಲ್ಲ ಗೆಲ್ತಾ ಇರುವಂತ ಸಿನಿಮಾಗಳು ಸ್ಟಾರ್ ಸಿನಿಮಾಗಳು ಬಿಟ್ರೆ, ಹೊಸಬ್ರ ಸಿನಿಮಾಗಳಿಗೆ ಥಿಯೇಟರ್ಗಳು ಸಿಗ್ತಾ ಇಲ್ಲ. ಥಿಯೇಟರ್ಗಳಲ್ಲಿ ಬಾಡಿಗೆ ಜಾಸ್ತಿ ಇದೆ. ಅವ್ರಿಗೆ ಅದಕ್ಕೆ ಸಿನಿಮಾ ಮುಗಿಸೋಷ್ಟರಲ್ಲಿ ಪ್ರಮೋಷನ್ ಮಾಡೋಕ್ಕೂ ಕಷ್ಟ ಆಗಿರುತ್ತೆ. ಅವ್ರ ಹತ್ರ ದುಡ್ಡಿರಲ್ಲ. ಈ ನಿಟ್ಟಿನಲ್ಲಿ ಸಿನಿಮಾ ಸೋಲ್ತಾ ಇದಾವೆ ಹೊರತು ಸಿನಿಮಾ ಬೇರೆ ಯಾವುದೇ ಒಂದು ದೃಷ್ಟಿಲಿ ಸಿನಿಮಾ ಸೋಲ್ತಾ ಇಲ್ಲ ಸರ್. ನಿಮ್ಗೆ ಸ್ಟಾರ್ ಸಿನಿಮಾ ಈಗ ಲಾಸ್ಟ್ ಸಿನಿಮಾ ಇವ್ರು ದರ್ಶನ್ ಸರ್ ಕಾಟೇರ ಸಿನಿಮಾ ಬಂದು ಗೆದ್ದಿದೆ ಅಲ್ಲ ಸರ್. ಅಂದ್ರೆ ದೊಡ್ಡ ಸಿನಿಮಾಗಳು ಬಂದಾಗ ಎಲ್ಲ ಗೆಲ್ತಾನೆ ಬರ್ತಾ ಇದಾವೆ. ಹೊಸ ಸಿನಿಮಾಗಳಷ್ಟೇ ನೋವು ಮತ್ತೆ ಕಷ್ಟಗಳನ್ನ ಅನುಭವಿಸ್ತಾ ಇರುವಂತದ್ದು. ಯಾಕೆಂತಂದ್ರೆ ಕೆಲವೊಂದು ಥಿಯೇಟರ್ಗಳಿಗೆ ಜನನೇ ಬರ್ತಾ ಇಲ್ಲ. ಯಾಕೆಂದ್ರೆ ಹೊಸ ಹುಡುಗರುಗಳು ಸಿನಿಮಾ ಮಾಡ್ತಾ ಇದಾರೆ ಅಂತ. ಹೊಸ ಹುಡುಗರುಗಳು ಸಿನಿಮಾ ಮಾಡ್ತಾ ಇದಾರೆ ಅಂತಂದಾಗ ಅದಕ್ಕೆ ಪ್ರಚಾರದ ಅಭಾವನೂ ಇರ್ಬೋದು. ಅಷ್ಟರಲ್ಲಿ ಏನೋ ಈ ಸಿನಿಮಾ ಚೆನ್ನಾಗಿದೆ ಅನ್ನೋ ಅಷ್ಟರಲ್ಲಿ ಒಂದು ವಾರ ಮಲ್ಟಿಪ್ಲೆಕ್ಸ್ ಅಲ್ಲೆಲ್ಲ ತೆಗೆದೇ ಹಾಕ್ಬಿಡ್ತಾರೆ. ಯಾಕೆ ಅಂತಂದ್ರೆ ಅವ್ರಿಗೆ ಥಿಯೇಟರ್ ತುಂಬಬೇಕು. ಅಂತ ಮಧ್ಯದಲ್ಲಿ ಸಿಂಗಲ್ ಸ್ಕ್ರೀನ್ ಅವರೇ ಬದುಕಿಸ್ತಾ ಇರೋದು ಹೊಸ ಇದ್ರ ಸಿನಿಮಾಗಳನ್ನ ಅನ್ನೋದು ಬಿಟ್ರೆ ಈ ರೀತಿ ಸಾಯ್ತಾ ಇದಾವೆ. ಇನ್ಯಾವ ರೀತಿನೂ ಸಾಯ್ತಾ ಇಲ್ಲ ಸರ್. ಎಲ್ಲಾರು, ಪ್ರತಿಯೊಬ್ಬ ಡೈರೆಕ್ಟರ್ ಆಗ್ಲಿ, ಪ್ರತಿಯೊಬ್ಬ ನಿರ್ಮಾಪಕ ಆಗ್ಲಿ, ಪ್ರತಿಯೊಬ್ಬ ಆರ್ಟಿಸ್ಟ್ ಆಗ್ಲಿ, ಎಲ್ಲಾರು ನಮ್ಮ ಸಿನಿಮಾ ಚೆನ್ನಾಗಾಗ್ಬೇಕಂತಾನೆ ಸಿನಿಮಾ ಇಂಡಸ್ಟ್ರಿಗೆ ಬರೋದು. ಸಿನಿಮಾದಲ್ಲಿ ದುಡ್ಡು ಮಾಡಬೇಕು ಅಂತಾನೆ, ಸಿನಿಮಾದಲ್ಲಿ ಹೆಸರು ಮಾಡ್ಬೇಕು ಅಂತಾನೆ ಬರೋದು. ಬಟ್ ಯಾರ ಉದ್ದೇಶನೂ ಈ ಸಿನಿಮಾನ ಹಾಳು ಮಾಡ್ಬೇಕನ್ನೋದು ಯಾರ್ದು ಇರಲ್ಲ ಸರ್. ಯಾರ್ಯಾರು ಗೊತ್ತಿತ್ತು, ಸುಧೀಂದ್ರ ವೆಂಕಟೇಶ್ ಅವ್ರಿಗೆ ಹೇಳಿದ್ದೆ ಸರ್, ಎಲ್ಲಾರನ್ನೂ ಪ್ರೆಸ್ ಮೀಡಿಯಾದವ್ರನ್ನ ಕರೀರಿ, ನಾನು ಮಾತಾಡೋದಿದೆ ಅಂತ.
ಅವ್ರು ಕರೆದಿದ್ರು, ಎಷ್ಟು ಜನ ಬಂದಿದ್ರು ಅವ್ರ ಹತ್ರ ನಾನು ಮಾತಾಡಿದ್ದೆ. ಅಂದ್ರೆ ನೀವು ಕೇಳ್ತಾ ಇದ್ರಲ್ಲ ಗ್ರಾಫಿಕ್ಸ್ನವ್ರದ್ದು ಯಾರ್ದು ಅಂತ, ಒಬ್ರು ಯಾರೋ 50 ಲಕ್ಷ ಅಂತಂದ್ರು, ಇನ್ನೊಬ್ರು ಯಾರೋ 1 ಕೋಟಿ ಅಂತಂದ್ರು, ಇನ್ನೊಬ್ರು ಯಾರೋ ಫೋನ್ ಮಾಡ್ಬಿಟ್ಟು 20 ಕೋಟಿ ಅಂತ ಹೇಳ್ತಾ ಇದಾರೆ ಸರ್. ಯಾವ್ದೋ ಒಂದು ಪವರ್ ಟಿವಿ ಅನ್ನೋದ್ರಲ್ಲಿ ನೋಡಿದೆ, ಮೋಸ್ಟ್ಲಿ ನನಗಿನ್ನ ಜಾಸ್ತಿ ಅವ್ರಿಗೆ ಗೊತ್ತಿರುತ್ತೆ ಅನ್ಸುತ್ತೆ ಡೀಟೇಲ್ಸ್ ಬಂದಾದ್ಮೇಲೆ 20 ಕೋಟಿನ 1 ಲಕ್ಷ 1 ಕೋಟಿನ 50 ಲಕ್ಷನ ಅನ್ನೋದನ್ನ ತಿಳ್ಕೊಂಡು ನೆಕ್ಸ್ಟ್ ಮಾತಾಡ್ತೀನಿ ಸರ್. ಯಾಕೆಂತಂದ್ರೆ ನನಗಿನ್ನ ಜಾಸ್ತಿ ಅವ್ರಿಗೆ ಗೊತ್ತಿರುತ್ತೆ ಅನ್ಕೋತೀನಿ. ಯಾರು ನನ್ನ ಬಗ್ಗೆ ಏನೋ ನ್ಯೂಸ್ ಮಾಡಿದಾರಲ್ಲ, ಅವ್ರ ಆಧಾರಗಳು ಇಟ್ಕೋಬೇಕಲ್ವ ಸರ್ ನನ್ನ ಹತ್ರ ನ್ಯೂಸ್ ಮಾಡಕ್ಕಿಂತ ಮುಂಚೆ ಏನ್ ತಗೊಂಡಿದೀವಿ ಏನು ಅಂತ. ಅಲ್ಲ ನಾನು ಹೇಳ್ತಾ ಇದ್ದೀನಲ್ಲ, ಒಬ್ರು 50 ಲಕ್ಷ ಹೇಳ್ತಾ ಇದಾರೆ, ಇನ್ನೊಂದು 1 ಕೋಟಿ ಹೇಳ್ತಾ ಇದಾರೆ, ಇನ್ನೊಂದು ಒಬ್ಬ ಯಾರೋ 20 ಕೋಟಿ ಒಂದು ಯಾವ್ದೋ ಬಿಲ್ಡಿಂಗ್ ತಗೊಂಡ್ಬಿಟ್ಟಿದೀನಿ ಅಂತ ಅಂದ್ಬಿಟ್ಟು. ಜಸ್ಟ್ ಅಷ್ಟೆಲ್ಲ ಬೇಡ ಸರ್, ಜಸ್ಟ್ 5000 ರೂಪೀಸ್ ನನ್ನ ಬಗ್ಗೆ ಏನಾದ್ರೂ ತಗೊಂಡಿದೀನಿ ಅಂತ ಜಸ್ಟ್ 5000 ರೂಪಾಯಿ ಕೊಟ್ರೆ ನಾನು 1 ಕೋಟಿ ಕೊಡ್ತೀನಿ ಸರ್. 5000 ತಗೊಂಡಿದೀನಿ ಅಂತ ಹೇಳಿ ತೋರ್ಸಿದ್ರೆ 1 ಕೋಟಿ ರೂಪಾಯಿ ಕೊಡ್ತೀನಿ. ಇದು ಪ್ರೆಸ್ ಮುಂದೆ ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ. ಸಾಕ ಸರ್? ಅಲ್ಲಲ್ಲ 5,000ದ ವಿಷಯ ಬೇಡ. ಅದು ಅಲ್ಲ ಹೇಳಿರೋದು ಒಂದೇ ಒಂದ್ ನಿಮಿಷ ಅದೇನೇನೋ ನಡೀತಾ ಇದೆಯಲ್ಲ ಲೀಗಲ್ ಇದು ಕಾನೂನು ನಡೆದ ಆದ್ಮೇಲೆ ಮಾತಾಡ್ಬೇಕು ಸರ್. ಅಂದ್ರೆ ಹೆಸರೇ ಇಲ್ಲದೆ ಉದ್ದೇಶಪೂರ್ವಕವಾಗಿ ಮಾಡುವಂತದ್ದನ್ನ ತಪ್ಪು ಅಂತ ಹೇಳ್ತೀನಿ ಅಲ್ವಾ. ಇವಾಗ ನಿರ್ಮಾಪಕರು ಹೇಳಿದ್ರಲ್ಲ, ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡಿಲ್ಲ, ನನ್ನ ಬಗ್ಗೆ FIR ಇಲ್ಲ, ಇನ್ನೊಂದಿಲ್ಲ ಅಂತ ಬಂದಾಗ ನಾನೇ ನೋಡ್ತಾ ಇದ್ದೀನಿ ಮನೇಲಿ ಕೂತ್ಕೊಂಡು ನನ್ನ ಹೆಂಡತಿ ಮಕ್ಳ ಜೊತೆ ನನ್ನ ಮಗನ ಜೊತೆ ಆಟ ಆಡ್ತಾ ಇರ್ಬೇಕಾರೆ AP ಅರ್ಜುನ್ ಅರೆಸ್ಟ್ ಅಂತ ಬರ್ತಾ ಇದೆ. ನಮ್ಮ ಅಮ್ಮನ ಪಕ್ಕದಲ್ಲಿ ಕೂತಿದ್ದೀನಿ, ಹೆಂಗಾಗ್ಬೇಕು ನನಗೆ? ಚಾನಲ್ ಅಲ್ಲಿ ಬರ್ತಾ ಇತ್ತಾ ಸುದ್ದಿ? ಹೌದು ಬರ್ತಾ ಇತ್ತು. ಅರೆಸ್ಟ್ ಅಂದ್ರೆ ಸ್ಟೇಷನ್ ಅಲ್ಲಿ ಕರೆದ್ರು ಅದನ್ನ ಅರೆಸ್ಟ್ ಅಂತ ಅನ್ಕೋ ಗೊತ್ತಿಲ್ಲದೆ. ಇಲ್ಲ ಅದು 15 ದಿನಕ್ಕೆ ಮುಂಚೆ ಅವ್ನ್ ಬಂದು ಯಾರು ತಗೊಂಡು ನಮ್ಮ ಹತ್ರ ಮೋಸ ಮಾಡಿ ಹೋಗಿದ್ನಲ್ಲ ಸತ್ಯರೆಡ್ಡಿ ಅಂತ ವ್ಯಕ್ತಿ, ಅವನ್ ಬಂದು 15 ದಿನಕ್ಕೆ ಮುಂಚೆ ಆ ವಿಚಾರ ಬಸವೇಶ್ವರ ನಗರ ಸ್ಟೇಷನ್ ಅಲ್ಲಿ ಮುಗಿದು ಅವನು ಜೈಲ್ಗೆ ಹೋಗಿ ಅವನು ಬೇಲ್ ತಗೊಂಡು ಹೊರಟೋಗಿದ್ದಾನೆ. ಅದಾದ್ಮೇಲೆ ನಿನ್ನೆ ಇದ್ದಕ್ಕಿದ್ದಂಗೆ ಆಗ ನಿಮ್ಮನ್ನ ಕರೆದಿಲ್ಲ, ನಮ್ಮನ್ನ ಕರೆದಿಲ್ಲ. ಇವತ್ತು AP ಅರ್ಜುನ್ ಅರೆಸ್ಟ್ ಅಂತ ಮೊನ್ನೆ ಆಗ್ತಾ ಇದ್ದಾನೆ. ಅಲ್ಲ ಅದು ಯಾವಾಗಲೂ ಹಾಗೆ. ಈಗ ಕಳೆದ ವರ್ಷ ನೆರೆ ಬಂದದ್ದು ಇವತ್ತು ಬರ್ತಾ ಇರುತ್ತೆ ಹಂಗೆ ಆತರ ನೆರೆ ಹೊರೆಗಳೆಲ್ಲ ಬರ್ತಿರುತ್ತೆ, ಅದ್ರ ಪ್ರವಾಹ ಬರ್ತಾ ಇರುತ್ತೆ ಸರ್. ಅಲ್ಲ ನೆರೆ ಬಂದಿರುತ್ತೆ, ಅದು 15 ದಿವಸ ಮೊದಲ ಗೊತ್ತಿರಲ್ಲ, ಅದಷ್ಟೇ. ಅರ್ಜುನ್ ಒಬ್ಬಂದೇ ಇದು ಮಾಡಿರೋದು ಸರ್. ತುಂಬಾ ಜನದ ಹೆಸರು ಬಂದಿದೆ ಅಲ್ಲಿ. ಯಾಕೆಂತಂದ್ರೆ ಅವನು ತಗೊಂಡಿರೋನು ಒಬ್ಬನ ಹತ್ರ ತಗೊಂಡಿಲ್ಲ. ನಮ್ಮ ಸಿನಿಮಾದಲ್ಲಿ ಅಂತಲ್ಲ, 10-15 ಜನದ ವ್ಯಕ್ತಿಗಳ ಹತ್ರ ತಗೊಂಡು ಹೋಗಿದ್ದಾನೆ ಅವನು, ಮೋಸ ಮಾಡಿರೋನು. ಬಟ್ ಅರ್ಜುನ್ ಒಬ್ಬನ ಹೆಸರು ಏನಕ್ಕೆ ಬಂತು ಅಂತಂದ್ಬಿಟ್ಟು ಅದಕ್ಕೆ ನಾನು ಕೇಳಿದ್ದು. ಅಂದ್ರೆ ನನಗ್ ಗೊತ್ತಿಲ್ಲ ಸರ್, ಮಾಡಿರೋನ್ನ ಕೇಳ್ಬೇಕು ನೀವು. ನ್ಯೂಸ್ ಯಾರು ಮಾಡಿದಾನಲ್ಲ ಈ ವಿಚಾರದ ಬಗ್ಗೆ ಅವನನ್ನ ಕೇಳ್ಬೇಕು ನೀವು, ಇಲ್ಲ ಬಸವೇಶ್ವರ ನಗರ ಸ್ಟೇಷನ್ ಅಲ್ಲಿ ಹೋಗಿ ಕೇಳ್ಬೇಕು. ಯಾಕೆಂತಂದ್ರೆ ಯಾವಾಗ ನಾನು 2009 ಇಂದ ಸಿನಿಮಾ ಮಾಡ್ತಾ ಇದ್ದೀನಿ ಸರ್. ಅಂಬಾರಿ ಯೋಗಿ ತುಂಬಾ ಜನ ಹೊಸಬ್ರನ್ನೆಲ್ಲ ಅಂಬಾರಿ ಯೋಗಿನ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೂ ಕಮಿಷನ್ ತಗೋಬೇಕಾಗಿತ್ತು, ಧ್ರುವನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೂ ಕಮಿಷನ್ ತಗೋಬೇಕಿತ್ತು, ಧನಂಜಯ್ ಒಂದು ಸಿನಿಮಾ ಮಾಡ್ಬೇಕಾದ್ರೂ ಕಮಿಷನ್ ತಗೋಬೇಕಿತ್ತು, ಕಿಸ್ ಸಿನಿಮಾ ಮಾಡ್ಬೇಕಾದ್ರೂ ವಿರಾಟ್ ಮತ್ತೆ ಶ್ರೀಲೀಲನ ಹತ್ರನೂ ಕಮಿಷನ್ ತಗೋಬೇಕಾಗಿತ್ತು. ಹಂಗಂದ್ರೆ ನನ್ನ ಹತ್ರ 5 ಕಾಂಪ್ಲೆಕ್ಸ್ ಇರ್ತಾ ಇತ್ತು, 5 ಮನೆ ಇರ್ತಾ ಇತ್ತು ಸರ್, ಅಲ್ವಾ ಸರ್? ಈಗ ಎಷ್ಟಿದೆ? ಒಂದೂ ಇಲ್ಲ ಸರ್. ಗೊಂದಲ ಏನ್ ಮಾಡ್ಕೋಬೇಡ, ಆಲ್ರೆಡಿ ಅಕ್ಟೋಬರ್ 11 ಅಂತ ಡೇಟ್ ಹಾಕಿಲ್ಲ. ಗೊಂದಲ ಯಾಕೆ ಮಾಡ್ಕೊಳ್ಳೋದು? ಕೇಳಿ ರಿಲೀಸ್ ಆಗುತ್ತೆ ಅಲ್ಲ, 2 ಕ್ಲೋಸ್ಡ್ ಕಾಲ್ ಇದೆಯಲ್ಲ ಸರ್, 2 ಹತ್ತತ್ರನೇ ಇದೆಯಲ್ಲ, ಒಂದು 2 months ಗ್ಯಾಪ್ ಇರೋದು. ಸೊ ಅವ್ರು ಮುಂಚೆನೇ ಪ್ರಮೋಷನ್ ಸ್ಟಾರ್ಟ್ ಮಾಡ್ತಾ ಇದ್ರೆ, ಈಗ ಸ್ಟಾರ್ಟ್ ಮಾಡ್ತಾ ಇದ್ರೆ KD ಅವರು, ಮಾರ್ಟಿನ್ ಅವರು ಒಂಚೂರು ಅಗ್ರೆಸಿವ್ ಆಗ್ತಾ ಇದೀವಿ ಅಷ್ಟೇ. ಇದು ಹತ್ರ ಒಂಥರ ರಿಲೀಸ್ಗೆ ಅಷ್ಟೇ, ಏನು ಕನ್ಫ್ಯೂಷನ್ಸ್ ಏನಿಲ್ಲ ಸರ್. ಜಾಪನೀಸ್ ಆಲ್ರೆಡಿ ನಮಗೆ ಬೇಡಿಕೆ ಇದೆ. ಸೊ ಆ 2 ಲ್ಯಾಂಗ್ವೇಜಸ್ ಜೊತೆಗೆ ಅಡಿಷನಲ್ ಲ್ಯಾಂಗ್ವೇಜಸ್ ಆಗಿ ಒಂದು ಆಪ್ಷನ್ ನಾವು ಕ್ರಿಯೇಟ್ ಮಾಡಿಕೊಟ್ಟಿದ್ದೀವಿ. ಇಲ್ಲ ಸರ್, ಇಂಡಿಯನ್ ಹಿಸ್ಟ್ರಿನಲ್ಲೇ ಇನ್ಕ್ಲೂಡಿಂಗ್ RRR ಯಾವುದು ಸೈಮಲ್ಟೇನಿಯಸ್ ಇಲ್ಲಿವರೆಗೂ ಆಗಿಲ್ಲ. ಎಲ್ಲ ರಿಲೀಸ್ ಆದ ನಂತರ, ಅಂದ್ರೆ ನಾನು ಹೇಳೋದು ಆ ಭಾಷೆಗಳು. ಸರ್ ನಾವು ಸೈಮಲ್ಟೇನಿಯಸ್ ಆಗಿ ನಮ್ಮ ಭಾಷೆಗಳಲ್ಲಿ ಮಾಡಿದ್ದೀವಿ. ನಮ್ಮ ಭಾಷೆಗಳಲ್ಲಿ ಎಲ್ಲ ಸಿನಿಮಾನೂ ಆಗುತ್ತೆ. ಬಾಲಿವುಡ್ ಸಿನಿಮಾ ಪ್ರತಿಯೊಂದು ಸಿನಿಮಾನೂ ಆಗ್ತಾ ಇತ್ತು. ಈಗ ನಮ್ಮ ಸೌತ್ ಇಂಡಿಯನ್ ಸಿನಿಮಾನು ಪ್ರತಿಯೊಂದು ಸಿನಿಮಾ ಆಗ್ತಾ ಇದೆ. ಈಗ ನಾವು ಮಾಡ್ತಾ ಇರೋದು ಒಂದು ಪ್ರಯತ್ನ ಏನಂದ್ರೆ, ನಮ್ಮ ಸಿನಿಮಾ ಮುಖಾಂತರ ಜಾಪನೀಸ್ ಆಗ್ಬೋದು, ಚೈನೀಸ್ ಆಗ್ಬೋದು, ಬೇರೆ ಯಾವುದೇ ಈ ಥರ ಲ್ಯಾಂಗ್ವೇಜ್ ಆಗ್ಬೋದು, ಸೈಮಲ್ಟೇನಿಯಸ್ ಆಗಿ ಆ ಭಾಷೆಯಲ್ಲಿ ರಿಲೀಸ್ ಆಗಲಿ ಅನ್ನೋ ಒಂದು ಪ್ರಯತ್ನ.